ಪ್ರಿಯವಾದವರೇ, ಒಡೆಯನು ರಕ್ಷಕನೂ ಆದ ಯೇಸು ಕ್ರಿಸ್ತನ ಮಹೋನ್ನತ ನಾಮದಲ್ಲಿ ನಿಮ್ಮೆಲ್ಲರನ್ನ ವಂದಿಸುತ್ತೇನೆ. ಈ ದಿನದ ದೇವರ ವಾಕ್ಯದ ಭಾಗ ಕೀರ್ತನೆಗಳು 40:17ನೇ ವಚನ. ನಾನಾದರೂ ಕುಗ್ಗಿದವನು ದಿಕ್ಕಿಲ್ಲದವನೂ ಆಗಿದ್ದೇನೆ, ಕರ್ತನೇ ನನ್ನ ಹಿತಚಿಂತಕನು. ಪ್ರಿಯರೇ, ದಾವೀದನ ಬಾಲ್ಯವು ಬಹಳ ಕಷ್ಟಗಳಿಂದ ಕೂಡಿತ್ತು. ಅವನ ಸಹೋದರರೆಲ್ಲರೂ ಸೌಲನ ಸೈನ್ಯದಲ್ಲಿ ಉನ್ನತ ಪದವಿಗಳಲ್ಲಿದ್ದವರು. ಆದರೆ ದಾವೀದನು ಮಾತ್ರ ಅರಣ್ಯದಲ್ಲಿ ಒಬ್ಬಂಟಿಗನಾಗಿ ಕುರಿಗಳನ್ನು ಕಾಯಬೇಕಾಗಿತ್ತು. ಅವನು ಸಿಂಹಗಳ ಮತ್ತು ಕರಡಿಗಳೊಂದಿಗೆ ಹೋರಾಡಬೇಕಾದ ಪರಿಸ್ಥಿತಿ ಇತ್ತು. ಆದಾಗ್ಯೂ ಕರ್ತನು ನನಗೆ ಕುರುಬನಾಗಿದ್ದಾನೆ, ನಾನು ಹೆದರೆನು ಎಂದು ಅವನು ದೃಢವಾಗಿ ನಂಬಿದ್ದನು. ಪ್ರವಾದಿಯಾದ ಸಮುವೇಲನು ದಾವೀದನ ಮನೆಗೆ ಬಂದಾಗ ಅವನ ತಂದೆ ತನ್ನ ಇತರ 7 ಮಕ್ಕಳನ್ನು ಕರೆದನು, ಆದರೆ ದಾವೀದನನ್ನು ಕರೆಯಲಿಲ್ಲ. ಆದರೆ ಕರ್ತನು ಸಮುವೇಲನಿಗೆ, ನಾನು ಆರಿಸಿಕೊಂಡವನು ಇವನೇ ಎಂದು ದಾವೀದನನ್ನು ತೋರಿಸಿದನು. ಅದರಂತೆಯೇ ಸಮುವೇಲನು ದಾವೀದನನ್ನು ಅವನ ಸಹೋದರರ ಮುಂದೆಯೇ ರಾಜನನ್ನಾಗಿ ಅಭಿಷೇಕಿಸಿದನು. ಅದರ ನಂತರವೂ ದಾವೀದನ ಕಷ್ಟಗಳು ಮುಗಿಯಲಿಲ್ಲ. ಅವನ ಸಹೋದರರು ಅವನನ್ನು ತುಚ್ಛವಾಗಿ ಕಂಡರು. ದಾವೀದನು ಗೊಲ್ಯಾತನನ್ನು ಕೊಂದಾಗಲೂ ಸೌಲನು ಅವನ ಮೇಲೆ ಅಸೂಹೆಪಟ್ಟು ತನ್ನ ಈಟಿಯಿಂದ ಅವನನ್ನು ಕೊಲ್ಲಲು ಪ್ರಯತ್ನಿಸಿದನು. ದಾವೀದನು ಕಾಡು ಮತ್ತು ಬೆಟ್ಟಗಳಲ್ಲಿ ಅಲೆದಾಡುತ್ತಾ ಜೀವಿಸಬೇಕಾಯಿತು. ಆದರೆ ಸರಿಯಾದ ಸಮಯದಲ್ಲಿ ಕರ್ತನು ದಾವೀದನ ಕಷ್ಟಗಳನ್ನೆಲ್ಲ ನೀಗಿಸಿ ಅವನನ್ನು 40 ವರ್ಷಗಳ ಕಾಲ ರಾಜನನ್ನಾಗಿ ಮಾಡಿದನು. ಅವನನ್ನು ಉನ್ನತ ಸ್ಥಾನಕ್ಕೆ ಏರಿಸಿದಂಥ ದೇವರು ನಿಮ್ಮ ಕಷ್ಟಗಳನ್ನು ಕೂಡ ಬದಲಾಯಿಸಲು ಆತನು ಶಕ್ತನಾಗಿದ್ದಾನೆ. ಹಾಗಾಗಿ ಹೆದರಬೇಡಿರಿ, ದೇವರು ತಾನೇ ನಿಮ್ಮನ್ನು ಬಲಪಡಿಸಿ ನಿಮ್ಮನ್ನು ನಡೆಸುವವನಾಗಿದ್ದಾನೆ. ಆಮೇನ್. ಗಾಡ್ ಬ್ಲೆಸ್ ಯು.